ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಈಸಿಯಾಗಿ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತಿರುವಂಥ ಈ ಒಂದು ಈಸಿ ಟಿಪ್ಸ್ನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೋತಾ ಇರುವಂಥದ್ದು. ಸ್ನೇಹಿತರೆ, ನೋಡ್ಬೋದು ಎಷ್ಟು ತುಂಬಾ ವೇಗವಾಗಿ ನಮಗೆ ಕೈ ಮೇಲೆ, ಕಾಲ ಮೇಲೆ ಹಾಗೂ ಅಪ್ಪರ್ ಲಿಪ್ಸ್ ಮೇಲೆ ಎಷ್ಟೆಲ್ಲ ಅನ್ವಾಂಟೆಡ್ ಹೇರ್ಸ್ಗಳು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಹೋಗುತ್ತೆ. ಹಾಗೂ ನಮ್ಮ ಕೈ ಭುಜದ ಮೇಲಂತೂ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಹೋಗುತ್ತೆ. ಸ್ನೇಹಿತರೆ, ಇವಾಗಲಂತೂ ಸಮ್ಮರ್ ಟೈಮ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಅನ್ವಾಂಟೆಡ್ ಹೇರ್ಸ್ ಜಾಸ್ತಿ ಆಗ್ತಾಯಿದ್ರು ಕೂಡ ಸ್ನೇಹಿತರೆ, ಸೆಕೆಯಿಂದ ನಮಗೆ ಬೆವರು ಬಿಟ್ಟು ತುಂಬಾ ಗಲೀಜಾಗಿ ಅಂದರೆ ತುಂಬಾ ಸ್ಮೆಲ್ ಬರ್ತಾ ಇರುವಂಥದ್ದು ಪ್ರಾಬ್ಲಮ್ಸ್ ಕೂಡ ನಾವು ಫೇಸ್ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಅದಕ್ಕೆ ಈಸಿಯಾಗಿರುವಂಥ ಟಿಪ್ಸ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರುವಂಥದ್ದು. ಇನ್ನೂ ಯಾಕೆ ಲೇಟ್ ಮಾಡೋದು ಸ್ನೇಹಿತರೆ, ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಸ್ನೇಹಿತರೆ, ಬೌಲ್ ಒಳಗಡೆ ನೋಡಿ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಶಾಂಪೂನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಸ್ನೇಹಿತರೆ, ಯಾವುದೇ ಬ್ರ್ಯಾಂಡ್ ಶಾಂಪೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೀವು ಕ್ಲಿನಿಕ್ ಪ್ಲಸ್ ಅಥವಾ ಈ ರೀತಿ ಚಿಕ್ ಶಾಂಪೂ ಆಗಿರ್ಬೋದು, ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ ಆಗಿರ್ಬೋದು ಸ್ನೇಹಿತರೆ, ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ನಾನು ಇದ್ರ ಒಳಗಡೆ 1 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಶುಗರ್ ಕೂಡ ಈಸಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಶುಗರ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಈ ರೀತಿ ಸ್ವಲ್ಪ ಜಿಗುಟಾಗಿರುವಂಥ ಈ ಒಂದು ಶುಗರ್ ನಮ್ಮ ಸ್ಕಿನ್ ಮೇಲೆ ವೇಗವಾಗಿ ಅಂಟ್ಕೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಅನ್ವಾಂಟೆಡ್ ಹೇರ್ಸ್ ಕೂಡ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಶುಗರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಈ 2 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೋಡಿ ವ್ಯಾಸ್ಲಿನ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಇದ್ದರೆ ನಮ್ಮ ಹ್ಯಾಂಡ್ಸ್ ಮೇಲೆ ನಾವು ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೋತಾ ಇರ್ತೇವೆ. ಹಾಗೂ ಇವಾಗ ಬಿಸಿಲಿನ ಪ್ರಮಾಣದಲ್ಲಿ ಕೈ ಮೇಲೆ ನೀವು ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೋತಾ ಇರಿ, ನಿಮ್ಮ ಹ್ಯಾಂಡ್ಸ್ ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿ, ಇವಾಗ 1 ಸ್ಪೂನಷ್ಟು ನಾನು ಇದ್ರೊಳಗಡೆ ವ್ಯಾಸ್ಲಿನ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಸ್ನೇಹಿತರೆ, ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕೋತಾ ಇರುವಂಥದ್ದು ನಮ್ಮ ಸ್ಕಿನ್ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪನೇ ಹಾಕೋತಾ ಇರುವಂಥದ್ದು. ಸ್ನೇಹಿತರೆ, ಹಾಕೊಂಡಿದ ತಕ್ಷಣ 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಯಾವ ರೀತಿ ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಏನೂ ಆಗೋದಿಲ್ಲ ಸ್ನೇಹಿತರೆ. ನೀವು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ನೀವು ಈ ಒಂದು ಅನ್ವಾಂಟೆಡ್ ಹೇರ್ಸ್ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ನೀವು ಮನೆಯಲ್ಲೇ ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಈ ರೀತಿ ನೋಡಿ ನಾನು ಕ್ರೀಮ್ ರೀತಿ ಆಗೋವರೆಗೂ 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ತಕ್ಷಣ ನೋಡಿ ನಾನು ಇದ್ರ ಒಳಗಡೆ ಪೌಂಡ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಪೌಂಡ್ಸ್ ಪೌಡರ್ ಕೂಡ ಎಲ್ಲರ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋತಾ ಇರಿ. ನಿಮಗೆ ತುಂಬಾ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ನಿಮಗೆ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗಿದ ತಕ್ಷಣ. ಹಾಗೂ ನಿಮಗೆ ತುಂಬ ಜಾಸ್ತಿ ಬೆವರು ಬರ್ತಾ ಇದೆ, ಇವಾಗಲಂತೂ ಸಮ್ಮರ್ ಟೈಮ್ ಅಲ್ವಾ ಸ್ನೇಹಿತರೆ, ಇದನ್ನು ಯೂಸ್ ಮಾಡ್ತಾ ಇರ್ಬೋದು ಯಾವಾಗಲೂ. ಈ ರೀತಿ ನಾನು ಈ ಒಂದು ಕ್ರೀಮ್ನ ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಸ್ನೇಹಿತರೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೀನಿ. ಹಾಗೂ ಇದರಲ್ಲಿ ಇನ್ನು ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ಅದು ಕೂಡ ಹೇಳ್ಕೊಡ್ತೇನೆ ಸ್ನೇಹಿತರೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗೋಗ್ಬಿಟ್ಟಿದೆ ನೋಡ್ಬೋದು ಸ್ನೇಹಿತರೆ. ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲೇ ಈ ರೀತಿ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದು ಮರಿಬೇಡಿ. ಈ ರೀತಿ ಅವ್ರಿಗೂ ಕೂಡ ತುಂಬಾ ಅನ್ವಾಂಟೆಡ್ ಹೇರ್ಸ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಅನ್ವಾಂಟೆಡ್ ಪ್ರಾಬ್ಲಮ್ ತುಂಬಾ ಸತಾಯಿಸ್ತಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಈನೋ ಪ್ಯಾಕೆಟ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಈನೋ ಪೌಡರ್ನ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈನೋದಲ್ಲಿ ಸೋಡಿಯಂ ಇರುತ್ತೆ, ಅದಕ್ಕೋಸ್ಕರ ನೀವು ಇದನ್ನು ಆ್ಯಡ್ ಮಾಡ್ಕೋತಾ ಇರ್ಬೋದು ಸ್ನೇಹಿತರೆ. ಯಾಕಂದರೆ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗುತ್ತೆ ಹಾಗೂ ನಮ್ಮ
ಭುಜದ ಭಾಗದಲ್ಲಿ ಎಷ್ಟೇ ತುಂಬಾ ಡರ್ಟಿ ಗಲೀಜಿದ್ರೂ ಕೂಡ ನಾವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ಒಂದು ಕ್ರೀಮ್ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಸ್ನೇಹಿತರೆ. ಇದನ್ನು ಹಾಕಿದ ತಕ್ಷಣ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇದ್ರೊಳಗಡೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇದು ಕೂಡ ನಮ್ಮ ಕೈ ಭಾಗದಲ್ಲಿ ಆಗಿರ್ಬೋದು, ಅಪ್ಪರ್ ಲಿಪ್ಸ್ ಮೇಲೆ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ, ಹಾಗೂ ಕಪ್ಪು ಕಲೆಗಳು ಹೋಗ್ತಾ ಇಲ್ಲ, ಗಲೀಜಾಗಿ ಕುತ್ತಿಗೆ ಭಾಗದಲ್ಲಿ ಕೂಡ ಗಲೀಜಾಗ್ತಾ ಇದೆ ಅಂದರೆ ಇದನ್ನು ನೀವು ಲೆಮನ್ ಜ್ಯೂಸ್ನ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಈ ರೀತಿ ಹುಳಿ ಅಂಶ ಇರೋದ್ರಿಂದ ಹಾಗೂ ಈ ಒಂದು ಲೆಮನ್ ಜ್ಯೂಸ್ ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಆ್ಯಂಡ್ ತುಂಬಾ ವೇಗವಾಗಿ ಈ ಒಂದು ಪೇಸ್ಟ್ನಲ್ಲಿ ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಇದನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ಇವಾಗ ನಾನು ನನ್ನ ಹ್ಯಾಂಡ್ಸ್ ಮೇಲೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಅನ್ವಾಂಟೆಡ್ ಹೇರ್ಸ್ ಇದೆ, ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದನ್ನು ನೋಡಿ ಈ ರೀತಿ ನನ್ನ ಹ್ಯಾಂಡ್ಸ್ ಮೇಲೆ ಈಸಿಯಾಗಿ ನಾನು ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಕೈಯಿಂದನೇ ನೋಡಿ ಈ ರೀತಿ ಕ್ರೀಮ್ನ ಅಷ್ಟು ಭಾಗದಲ್ಲಿ ಕೂಡ ಅಪ್ಲೈ ಮಾಡಿ ಸ್ನೇಹಿತರೆ. ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗಿ ಇರುತ್ತೆ ಸ್ನೇಹಿತರೆ. ಹಾಗೂ ಇವಾಗ ಬೇಸಿಗೆ ಕಾಲದಿಂದ ಟ್ಯಾನಿಂಗ್ ಆಗ್ತಾ ಇದ್ದಾರೆ ಸ್ನೇಹಿತರೆ, ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಅನ್ವಾಂಟೆಡ್ ಹೇರ್ಸ್ ಅಲ್ಲದೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಕೂಡ ಕೇರ್ ಮಾಡ್ಕೊಳ್ಬೋದು ಈ ಒಂದು ಕ್ರೀಮ್ನಿಂದ. ನೋಡ್ಬೋದು ನನ್ನ ಹ್ಯಾಂಡ್ಸ್ ಮೇಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ತಾ ಇರುವಂಥದ್ದು. ನೋಡಿ ನಾನು ಬೆರಳುಗಳಿಂದ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇರುವಂಥದ್ದು. ನೋಡ್ತಾ ಇದ್ರಲ್ಲ ಎಷ್ಟು ಚಿಕ್ಕದಾಗಿರುವಂಥ ಅನ್ವಾಂಟೆಡ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಾಗಿ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಸ್ವಲ್ಪ ಕೂಡ ನೋವಾಗದೆ ಈಸಿಯಾಗಿ ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ನೋಡ್ಬೋದು ಇವಾಗ ನಾನು ಒಂದು 10 ಮಿನಿಟ್ಸ್ ಆದ ತಕ್ಷಣ ನನ್ನ ಹ್ಯಾಂಡ್ಸ್ನ ವಾಶ್ ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.